ಬ್ರೀಡರ್ ಅಸೋಸಿಯೇಷನ್ ಇರೋದ್ರಿಂದ ಇವರು ಶುದ್ಧತೆದಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ. ಆ ಥರ ಇರೋದ್ರಿಂದನೇ ಇವ್ರ ಹತ್ರ ಇರೋದು ಹಾಲುಗಳೆಲ್ಲ ಇಷ್ಟೊಂದು ಕರೀತಾ ಇರೋದು. ಕರ್ನಾಟಕ, ತಮಿಳ್ನಾಡು, ಆಂಧ್ರದವರೆಲ್ಲ ಗಿರು ಅಂತ ತಗೊಂಡೋಗಿ ಎಲ್ಲ ಲಾಸ್ ಆಗ್ಬಿಟ್ಟಿದ್ದಾರೆ. ಬರೀ ಬರ್ತಾರೆ ಸಂತೆಗಳಲ್ಲಿ ತಗೊಂಡು ಹೋಗ್ತಾರೆ, ಅಥವಾ ಈ ಕಾಡಲ್ಲಿ ಅಡ್ಡಾಡಿ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ ಸಾವಿರಾರು ದನಗಳು ಹೋಗ್ತಾ ಇರ್ತವೆ, ಅಂತ ದನಗಳು ಕಟ್ಟಾಕ್ಸ್ಬಿಟ್ಟು ಮಾರಾಟ ಮಾಡ್ಬಿಡ್ತಾ ಇದಾರೆ ದುಡ್ಡಿನ ಆಸೆಗೆ. ದೇಸಿ ತಳಿ ಮನೆ ಕಟ್ಟಾಕೊಂಡು ಮಕ್ಳು ಮರಿಗೆ ಹಾಲು ಕೊಡ್ಲಿ ಸರ್, ಸುಮ್ಮನೆ ಹಾಸ್ಪಿಟಲ್ಗೆ ಹೋಗಿ ಕಾಯಿಲೆಗಳಿಡೋದು ಬೇಡ. ಯಾವ ಮಕ್ಳು ನೋಡಿ ಬೇರೆ ಮ್ಯಾಗಿಗಳು ತಿಂದು ಏನು ಇಲ್ಲ, ಸ್ಟ್ರೆಂತೇ ಇಲ್ಲ. ಹೆಣ್ಮಕ್ಳು ಕ್ಯಾಲ್ಸಿಯಂ ಮಾತ್ರ ತಿಂತಾರೆ ಪ್ರತಿದಿನ. ಹಾಲು ಕುಡಿರಿ, ಅರ್ಧ ಲೀಟರ್ ದೇಸಿ ಹಾಲು, ಅದ್ರಲ್ಲೇ ಕ್ಯಾಲ್ಸಿಯಂ ಇದೆ, ಒಂದು ಹಾಲಲ್ಲಿ ಇನ್ನೊಂದು ಎಣ್ಣೆನಲ್ಲಿ. ಇವೆರಡು ಬಹಳ ಕಲಬೆರಕೆ ಇದೆ. 20 ರಿಂದ 25 ಲೀಟರ್ ದಿನಕ್ಕೆ ಕರೆಯೋದು, ಬೆಳಗ್ಗೆ ಸಾಯಂಕಾಲ ಅಲ್ಲ, ಒಂದು ವಾರ ರೆಕಾರ್ಡಿಂಗ್ ಮಾಡಿ 13 ಲೀಟರ್ 14 ಲೀಟರ್ ಕರೆಯೋ ತನಕ ಒಂದು ಟೈಮ್ ಕರೆಯೋ ಹಸುಗಳಿದೆ ಅವ್ರ ಹತ್ರ. ಈಗ ನಾನು ಇಲ್ಲಿಂದ ತಗೊಂಡ್ಬರ್ತಾ ಇದ್ದೀನಿ. ಬೇಕಾದ್ರೆ ನಾನು ಒಬ್ಬನೇ 100 ಹಸುಗಳು ಸಾಕಾಗಲ್ಲ. ಸರ್ ಇದು ನೋಡಿ, ಇದು ಬರೀ 18 ರಿಂದ 20 2 ವರ್ಷದ ಒಳಗಡೆ ಇರುವಂತ ಕರುಗಳು. ಅವೆಲ್ಲ ನಾವು ನೋಡಿ 2 ವರ್ಷದಿಂದ 2.25 ವರ್ಷದ ಒಳಗಡೆ ಇರೋ ಲಾಟು. ಇದು 18 ತಿಂಗಳಿಂದ 1 ವರ್ಷ 24 ತಿಂಗಳು ಒಳಗಡೆ ಇರೋಂಥದ್ದು. ನೋಡಿ ಎಷ್ಟೊಂದು ಪ್ಯೂರಿಟಿ ಇದೆ ಅಂದ್ರೆ, ಹೆಂಗೆ ಇಳಿಸಿದ್ದಾರೆ ಇವ್ರು ತಳಿಗಳು ಅಂದ್ರೆ ಸಾಧ್ಯ ಇಲ್ಲ. ಸರ್ ಈಗ 18 ರಿಂದ 20 ತಿಂಗಳು ಅಂತ ಹೇಳ್ತಿದ್ದೀರಾ? ಹೌದು. ಸೊ ಇದಕ್ಕೂ ಕ್ರಾಸಿಂಗ್ ಮಾಡಿಸ್ಬೋದಾ? ಎಷ್ಟು ತಿಂಗಳು ಮಾಡಿಸ್ಬೋದು? ಅವರು ಬೇರೆ ನಮ್ಮ ನೋಡಿ ಭುವನೇಶ್ವರಿ ಪೀಠದಿಂದ ಒಂದು ಒಳ್ಳೆ ತಳಿ ಒಂದು ತಂದು ಓರಿ ಬಿಟ್ಟಿದ್ದಾರೆ. ಹೆಂಗಿದೆ ಅದು? ಅವನಿನ ಬರೀ 2.5 ವರ್ಷ ಅಷ್ಟೇ. ಹೆಂಗಾಗಿರ್ಲಿ ಅಂತ, ಯಾಕಂದ್ರೆ ಸೈಜ್ ಎಲ್ಲ ಚಿಕ್ಕ ಇದಾವಲ್ಲ, ಸಣ್ಣದು ಅದು 2.5 ವರ್ಷದ ತಂದು ಬಿಟ್ಟಿದ್ದಾರೆ. ಯಾಕಂದ್ರೆ ಇನ್ಬ್ರೀಡಿಂಗ್ ಮಾಡಲ್ಲ ನೋಡಿ, ಅದ್ರ ಮೇಲೆ ಸ್ಟಾಂಪಿಂಗ್ ಎಲ್ಲ ಇದೆ. MY105 ಅಂದ್ಬಿಟ್ಟು ನೋಡಿ ಕತ್ತಲ್ಲೆಲ್ಲ ನಂಬರ್ ಹಾಕಿದ್ದಾರೆ. ಪ್ಯೂರಿಟಿ ಇರೋದನ್ನ ಮಾತ್ರ ಇವ್ರು ಬ್ರೀಡರ್ ಅಸೋಸಿಯೇಷನ್ ಇರೋದ್ರಿಂದ ಇವರು ಶುದ್ಧತೆದಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ. ಆ ತರ ಇರೋದ್ರಿಂದನೇ ಇವ್ರ ಹತ್ರ ಇರೋದು ಹಾಲುಗಳೆಲ್ಲ ಇಷ್ಟೊಂದು ಕರೀತಾ ಇರೋದು. ಅಲ್ಲ ಸರ್, ಈಗ 18-20 ತಿಂಗಳು ಅಂದ್ರಲ್ಲ, ಕ್ರಾಸಿಂಗ್ ಮಾಡಿಸ್ಬೋದಲ್ಲ? ಈಟಿ ಬಂದಿರ್ತಲ್ಲ ಸರ್, ಈ ತರ ಗಟ್ಟಿ ಮುಟ್ಟಾಗಿದ್ರೆ ಬಿಡ್ಬೋದು ಸರ್, ಬಿಡ್ಬೋದು, ಏನಾಗಲ್ಲ. ಆಕ್ಚುಲಿ 2.5 ವರ್ಷದ ಗಂಟ ಸಾಕಿದ್ರೆ ನಮ್ಗೆ ಒಳ್ಳೇದು. ಇವ್ರು ಇರ್ಲಿ, ಅವ್ರಿಗೇನು ಕರುಗಳು ಬ್ರೀಡ್ ಆಗಲಿ, ಬೇಗ ನಮ್ಮ ಅವ್ರ ತಳಿಗಳು ಅಭಿವೃದ್ಧಿ ಮಾಡೋ ಒಂದು ಇದ್ರಲ್ಲಿ ಮಾಡ್ತಾ ಇದ್ದಾರೆ. ನಾವು ರೈತರು ಸಾಕೋರ ಒಂದು 2.5 ವರ್ಷ ಬಿಟ್ಟು ಕ್ರಾಸ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಆದ್ರೂ ಅವ್ರ ಹತ್ರ ಅದೇನು ನೀವು 18 ರಿಂದ 20 ತಿಂಗಳು ಕಂಡುಹಿಡಿಯೋಕೆ ಆಗಲ್ಲ. ಅಷ್ಟೊಂದು ಚೆನ್ನಾಗಿ ಸಾಕೊಂಡಿದ್ದಾರೆ, ಲೈನು ಚೆನ್ನಾಗಿ ತಂದಿದ್ದಾರೆ. ನೋಡಿ ಭುವನೇಶ್ವರಿ ಪೀಠದ ಓರಿ ಈ ತರದಲ್ಲಿ ಇದ್ರಲ್ಲಿ ಈಗ 20 ಕರುಗಳು ನಾನು ಕೊಡ್ಲಿಕ್ಕೆ ಹೇಳಿದ್ದೀನಿ. 20 ಕರುಗಳು? ಹೌದು. ಅದರಲ್ಲಿ ನಮ್ 30 ಕೊಡ್ತಾ ಇದಾರೆ ಆ ಲಾಟಲ್ಲಿ. ಸೆಲೆಕ್ಟ್ ಮಾಡ್ಕೊಳಕ್ ನಾನು ಇದ್ರಲ್ಲಿ 20 ಕೇಳಿದ್ದೀನಿ. 30, 20 ಇದು 50 ಆಯ್ತು. ಅಲ್ಲಿ ಪ್ರೆಗ್ನೆಂಟ್ ಇರೋದು ಒಂದು 30, ಹಾಲು ಕರೆಯುವಂಥದ್ದು ಒಂದು 20, ಒಟ್ಟು 100 ಹಸುಗಳು ಮಾತಾಡಿದ್ದೀನಿ ಕೊಡಬೇಕು ಸರ್ ಅಂತ. ಅದರಿಂದ ಅವ್ರು ನಮಗೆ ಫ್ರೀ ಆಗಿಬಿಟ್ಟು ನಿಮ್ಗೆ ಯಾವ್ದಾದ್ರು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ, ನಮ್ಮ ಹೆಸರು ಎಲ್ಲ ಕಡೆ ಪಸರಿಸಲಿ. ಬರೀ ನಾನು ಒಬ್ಬನೇ ಸ್ವಯಾರ್ಜಿತವಾಗಿ ಸಾಕೊಂಡು ಇಟ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಇದೆಲ್ಲ ರೈತರುಗಳಿಗೂ ಅನುಕೂಲ ಆಗಬೇಕು. ನಾನು ಯಾರಿಗೂ ಕೊಡ್ತಾ ಇಲ್ಲ, ಫಸ್ಟ್ ಟೈಮೇ ನಿಮ್ಗೆ ಕೊಡ್ತಾ ಇರೋದು ಅಂತೇಳಿ ಕೊಡ್ತಾ ಇದ್ದಾರೆ. ಆದರೆ ಬ್ರೀಡರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಪ್ಯೂರಿಟಿ ಹೆಂಗಿದೆ ನೋಡಿ. ಹೌದು. ಸೊ ಈಗ ನೀವೆಲ್ಲ 3 ಬ್ಯಾಚ್ ಥರ ತಗೊಳ್ತಿದ್ದೀರಾ, ಏನು ಸರ್ ಆ ಥರ ತಗೊಳಕ್ಕೆ ಉದ್ದೇಶ ಏನು? ಸರ್ ನಾನೇನಂದ್ರೆ ಈಗ ನೋಡಿ ಹಾಲು ಕರೆಯೋದು ಒಂದಿದೆ, ಪ್ರೆಗ್ನೆಂಟ್ ಸೆಕ್ಷನ್ ಒಂದಿದೆ, ಮತ್ತೆ ಆ ಕಡೆ 2 ರಿಂದ 3 ವರ್ಷದ ಒಳಗಡೆ ಇರೋದು ಒಂದಿದೆ. ಇದು 1.5 ವರ್ಷದಿಂದ 2 ವರ್ಷದ ಒಳಗಡೆ ಒಂದಿದೆ. ಈ ತರದ್ ಹೆಂಗ್ ತಗೊಂಡ್ರೆ ನಾನು ಇನ್ನು 20 ವರ್ಷ ನಾನು ಲೀಡ್ ಮಾಡ್ಬೋದು. ನಮ್ಮ ಫಾರಂ ಆಗಲಿ ನನ್ನ ಕಡೆಯಿಂದ ರೈತರಿಗೂ ಅವರು 20 ವರ್ಷ ಲಾಂಗ್ ಟರ್ಮ್ ಗಂಟ ಇದು ಆಗ್ಬೋದು. ಯಾಕಂದ್ರೆ ಕೆಲವರು ಸುಮ್ಮನೆ ಹಾಲು ಕರೆಯೋದು ಕೊಡ್ತಾರೆ, 4ನೇ ಸುಲು 5ನೇ ಸುಲು 8ನೇ ಸುಲು ಗಿರಲ್ಲಿ ಕಂಡುಹಿಡಿಯೋಕೆ ಆಗಲ್ಲ. ನೆನ್ನೆ ಒಂದು ತೋರಿಸಿದ್ರು ನಮ್ಮ BK ಅಯ್ಯರ್ ಸರ್, 14 ಕರು ಹಾಕಿದೆ ಅಂದ್ರು. 14 ಕರು ನೀವು ಕಂಡುಹಿಡಿಯೋಕೆ ಆಗಲ್ಲ ನೋಡ್ರಿ, 2ನೇದೋ 3ನೇದೋ ಅಂತ ಹೇಳ್ಬೋದು. ನಾವು ಇದ್ರಲ್ಲೆಲ್ಲ ಅಲ್ಲಿ ನೋಡಕ್ ಆಗಲ್ಲ. ಈಗೇನೋ 2 4 6 ನೋಡ್ತೀವಪ್ಪ, 8 ಆದ್ಮೇಲೆ ಹೆಂಗ್ ಕಂಡು ಹಿಡಿಯೋದು? ಹೌದೌದು. ಆದ್ರಿಂದ ಈ ತರ ಯಂಗ್ಸ್ಟರ್ಗಳನ್ನ ತಗೊಂಡೋದ್ರೆ ನಮ್ಮಲ್ಲಿ ಬಾಳಿಕೆ ಜಾಸ್ತಿ ಬರುತ್ತೆ. ಇವ್ ಬೇಗ ಅವಮಾನಕ್ಕೆ ಹೊಂದ್ಕೊಂತವೆ. ಯಾಕಂದ್ರೆ ಮೀಡಿಯಂ ಆಗಿದೆ ಸೈಜುಗಳಲ್ಲೂ. ಅವೆಲ್ಲ ಬೃಹತ್ ಗಾತ್ರ ಇದಾವೆ. ಅವೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಕಾದ್ರು ಟ್ರಾನ್ಸ್ಪೋರ್ಟ್ಗೂ ಕಷ್ಟ ಇದೆ ಪಾಪ. ಅಷ್ಟೊಂದು ಸೈಜ್ ಇರೋದನ್ನ ಕುತ್ಕೊಂಡು ಇಲ್ಲಿಂದ ನಾವು 1800 ಕಿಲೋಮೀಟರ್ ತಗೊಂಡು ಹೋಗೋದು ದೊಡ್ಡ ಸಾಹಸ, ಸುಮ್ಮನೆ ಹೇಳೋದಲ್ಲ. ಯಾವ್ದು ಸಕ್ಸಸ್ ಆಗುತ್ತೆ ಯಾವ್ದಿಲ್ಲ ಅಂತ ನಾವು ಏನು ಹೇಳಕ್ ಬರಲ್ಲ, ಅದೆಲ್ಲ ದೇವ್ರ ನಿಶ್ಚಯ. ಅದರಿಂದ ನಮ್ಮ ಪ್ರಯತ್ನ ಏನಂದ್ರೆ ಈ ತರ ಯಂಗ್ ಜನರೇಷನ್ ತಗೊಂಡೋಗಿ ನೆಕ್ಸ್ಟ್ ನಾವು ಬ್ರೀಡ್ ಮಾಡ್ಕೊಳ್ಳೋಣ, ಒಬ್ರಿಗೊಬ್ರು ಈ ತರ ಸಹಕರಿಸಿ ಈ ತರ ತಳಿಗಳು ನಾವು ಅಭಿವೃದ್ಧಿ ಮಾಡ್ಕೊಂಡು ಎಲ್ಲ ಕಡೆ ಡೈರಿಗಳಿಗೆ ಮತ್ತೆ ಮನೆಗಳಿಗೆ ವಿಶೇಷವಾಗಿ ಪ್ಯೂರಿಟಿ ಇರುವಂತದ್ದು. ನೋಡಿ ಕಿವಿಗಳು ನೋಡಿ, ಹೌದು ಸರ್, ನ್ಯಾಚುರಲ್ ಆಗಿ ನೋಡಿ ಕತ್ತಿನ ಕೆಳಗಡೆ ಹೆಂಗ್ ಟಚ್ ಆಗ್ತಾ ಇದಾವೆ ನೋಡಿ. ಅದಿದ್ರೇನೆ ಗಿರು. ನೀವು ಯಾವ್ದೇ ಗಿರ್ ನೋಡಿ, ಇವತ್ತು ನಮ್ಮ ಕರ್ನಾಟಕದಲ್ಲಿರೋ ಗಿರಲ್ಲಿ 100 ಗಿರಲ್ಲಿ 90 ಗಿರ ಬೋಗಸ್ಸು. 90 ಗಿರೇ ಅಲ್ಲ. ಹೌದು ಸರ್, ತುಂಬಾ ನೀವು ಈ ತರ ಕಿವಿಗಳು ಟಚ್ ಆಗ್ತಾ ಇದೆಯಲ್ಲ, ನಿಮ್ ಮನೇಲಿರೋ ಗಿರಿಗಳು ಚೆಕ್ ಮಾಡ್ಕೊಳ್ಳಿ. ಗಿವಿ ಒಂದಕ್ಕೊಂದು ಕತ್ತಿನ ಕೆಳಗಡೆ ಟಚ್ ಆಗ್ಲಿಲ್ಲ ಅಂದ್ರೆ ಗಿರ್ರೆ ಅಲ್ಲ. ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದೇ ಹಂಗೆ ಗಿರ್ಗೆ. ಕಿವಿಗಳು ಒಂದಕ್ಕೊಂದು ತಾಗ್ಬೇಕು, ಕೊಂಬು ಸೀದಾ ಕೆಳಗಡೆ ಬರ್ಬೇಕು. ಫಸ್ಟ್ ಹಿಂದ್ಗಡೆ ಕೆಳಗಡೆ ಹೋಗಿ ನೀವು ಹೆಂಗಾರು ಹೋಗ್ಲಿ, ಆ ರೀತಿ ಇದ್ರೇನೆ ಗಿರ್ ಹಸುಗಳು.
ಸುಮ್ಮನೆ ಗೀರ್ ಅಲ್ದಿರ ಹಸುಗಳು ಕೊಟ್ಬಿಟ್ಟು ನಮ್ಗೆ ಹಾಲು ಕರಿಯಲ್ಲ ಒದಿತಾವೆ ಆಯ್ತಾವೆ ಅಂತ ಸುಮಾರು ಜನ ಕಂಪ್ಲೇಂಟ್ ಪಾಪ. ಹೌದು. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾವ ರೀತಿ ಒರಿಜಿನಲ್ ಇದೆ, ಯಾವ್ದು ಕ್ವಾಲಿಟಿ ಇದೆ ಅನ್ನೋದು ಯಾರಿಗೆ ಗೊತ್ತು. ಈಗ ಇತ್ತಾಳೆ ಯಾವ್ದು ಚಿನ್ನ ಯಾವ್ದು ಅಂತ ಹೇಳಿದ್ರೆ ಅದು ನಮ್ಮ ಅಕ್ಸಾಲಿಗನ ಹತ್ರ ಹೋದ್ರೆ ಅವ್ನು ಚೆಕಪ್ ಮಾಡ್ರೆ ಅವ್ನು ಗೊತ್ತಾಗೋದು. ನೋಡೋದಕ್ಕೆಲ್ಲ ಚಿನ್ನ ಅಲ್ಲ. ಹೌದು ಸರ್. ಅದು ಆ ರೀತಿ ಎಲ್ಲ ನೋಡೋ ಹಸುಗಳು ಗಿರ್ ಹಸುಗಳಲ್ಲ ನಮ್ಮ ಮನೆಗಳಿರೋದು. ಈಗ ಅದು ಕಂಡಿಡಿಯೋದು ದೊಡ್ಡ ಚಾಲೆಂಜ್ ರೈತರಿಗೆ. ಇವ್ರ ಹತ್ರ ಈಗ ನೋಡಿ ಬ್ರೀಡರ್ ಅಸೋಸಿಯೇಷನ್ ಇದ್ದಾರೆ, ಅವ್ರ ಹತ್ರ ವಂಶವೃಕ್ಷಗಳು ಜೆನೆಟಿಕ್ಸು ಡೈರಿನಲ್ಲಿ ಪ್ರತಿಯೊಂದು ಬರೆದಿಟ್ಟಿದ್ದಾರೆ, ಫೋಟೋಗಳಿದಾವೆ. ನಾನು ನಿಮ್ಗೆ ತೋರಿಸಿದೆ. ಅಲ್ಲ ಸರ್, ಇಲ್ಲಿ ನೀವು ಬಂದೆಲ್ಲ ಡೀಟೇಲ್ ಚೆಕ್ ಮಾಡ್ಕೊಂಡು ತಗೊಂಡಿದ್ದೀರಾ? ನಾನು ಇವ್ರ ಹತ್ರ ಕ್ಲಾಸ್ ತಗೊಂಡು ಒಂದು 10-15 ದಿನ ಇಲ್ಲೇ ಇದ್ದು ಸುಮಾರು ಒಂದು 7-8 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ಈಗ ನನಗೆ ಇದ್ರ ಬಗ್ಗೆ ಅನುಭವ ಬಂದಿದೆ. ಆದ್ರೂ ನಾನೇನು ಎಲ್ಲ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಲ್ಲ. ವಿದ್ಯೆ ಸಹಾಯ ಗಂಟ ಕಲಿಯೋಷ್ಟಿದ್ರು ಕಲಿತಾನೆ ಇರ್ತದೆ. ಹೌದು. ಆದ್ರೆ ಇರೋದ್ರಲ್ಲಿ ಏನೋ ಅಲ್ಲಿ ಸ್ವಲ್ಪ ನಾನು ತಿಳ್ಕೊಂಡಿದ್ದೀನಿ. ನನ್ಗೆ ಗೊತ್ತಿರೋದು ನಿನ್ನ ಒಂದು 10 ಜನಕ್ಕೆ ಹೇಳ್ಕೊಡ್ತೀನಿ. ಈಗ ನಾನು BK ಅಯ್ಯರ್ ಸರ್ ಅದೇ ಹೇಳಿದ್ದು, ನೋಡಪ್ಪ ವಿದ್ಯೆ ಕಲ್ತ್ಕೊಂಡು ಈ ಗಿರೋಸುಗಳದ್ದು ಒಬ್ಬರೇ ಇಟ್ಕೊಂಡ್ಬಿಡ್ರೆ ಎಲ್ಲರಿಗೂ ಹೇಳ್ಕೊಡಿ. ಸುಮಾರು ಜನ ರೈತರುಗಳು ಲಾಸ್ ಆಗ್ತಿದ್ದಾರೆ. ನಿಮ್ ಕಡೆ ಕರ್ನಾಟಕ, ತಮಿಳ್ನಾಡು, ಆಂಧ್ರದವರೆಲ್ಲ ಗಿರು ಅಂತ ತಗೊಂಡೋಗಿ ಎಲ್ಲ ಲಾಸ್ ಆಗ್ಬಿಟ್ಟಿದ್ದಾರೆ. ಯಾಕೆ ಲಾಸ್ ಆಗ್ತಾ ಇದಾರೆ ಅಂದ್ರೆ ನೋಡಿ, ಈ ತರ ಕ್ವಾಲಿಟಿ ಇರೋದು ಯಾರು ತಗೊಂಡೋಗಿಲ್ಲ. ಕ್ವಾಲಿಟಿ ಇರೋ ಹಸುಗಳು ಯಾರು ಮನೆಯಿಂದ ಆಚೆಗಡೆ ಕೊಟ್ಟಿಲ್ಲ. ಬರೀ ಬರ್ತಾರೆ ಸಂತೆಗಳಲ್ಲಿ ತಗೊಂಡು ಹೋಗ್ತಾರೆ, ಅಥವಾ ಈ ಕಾಡಲ್ಲಿ ಅಡ್ಡ ಡಿಡಿ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ ಸಾವಿರಾರು ದನಗಳು ಹೋಗ್ತಾ ಇರ್ತವೆ. ಅಂತ ದನಗಳು ಕಟ್ಟಾಕ್ಸ್ಬಿಟ್ಟು ಮಾರಾಟ ಮಾಡ್ಬಿಡ್ತಾ ಇದಾರೆ ದುಡ್ಡಿನ ಆಸೆಗೆ. ಆ ರೀತಿ ಮಾಡಿ ಎಲ್ಲ ಮೋಸ ಹೋಗ್ಬಿಟ್ಟಿದ್ದಾರೆ. ಈ ತರ ಜಿನಿಯನ್ ಇರೋದು ನೋಡಿ ತಗೊಂಡೋಗಿರೋರು ಯಾರು ಲಾಸ್ ಆಗಲ್ಲ. ಆದ್ರಿಂದ ನೀವು ಈ ತರ ಪ್ಯೂರಿಟಿ ಇರೋ ತಳಿಗಳನ್ನ ಎಲ್ಲರಿಗೂ ರೈತರಿಗೆ ಕೊಡಿ. ರೈತರಿಗೆ ಮಾರಾಟ ಅವ್ರಿಗೆ ತಿಳುವಳಿಕೆ ಮಾಡ್ಕೊಡಿ. ಫಸ್ಟ್ ಅವ್ರು ತಗೊಳ್ಳಿ ಬಿಡ್ಲಿ ಸೆಕೆಂಡ್ರಿ. ಯಾವ ರೀತಿ ಇದೆ ಅನ್ನೋದು ಅವ್ರಿಗೆ ಗೊತ್ತಾದ್ರೆ ನೆಕ್ಸ್ಟ್ ಅವರೇ ಎಚ್ಚರಿಕೆ ಮಾಡ್ಕೊಂತಾರೆ. ಅಲ್ಲ ಸರ್, ನೀವು ಈ ತರ ಯಂಗ್ ಜನರೇಷನ್ ತಗೊಳ್ತಿರೋದ್ರಿಂದ ರೈತರಿಗೆ ಸಖತ್ ಬೆನಿಫಿಟ್ಸ್ ಇದೆ ಸರ್. ಈಗ 20 ವರ್ಷ ಅವ್ರು ಸಾಕೊಂಬೋದಲ್ಲ ಸರ್. ನಾನು ಇನ್ನ ನೋಡಿ 18ರಿಂದ 20 ತಿಂಗಳಾದ್ರೆ ಡೇಟ್ ಆಫ್ ಬರ್ತ್ ಸಮೇತ ಫೋಟೋ ಸಮೇತ ಅವ್ರು ಕೊಡ್ತಾ ಇದಾರೆ. ಪ್ಲಸ್ ಅದು ಯಾವ್ದ್ರಲ್ಲಿ ಕ್ರಾಸ್ ಆಗಿದೆ ನೋಡಿ, ಓರಿ ನೋಡಿ ಅದ್ರ ಕತ್ತಲ್ಲಿ ಇದೆ MG 105. ಹಿಂದ್ಗಡೆ ಅದ್ರ ಬಗ್ಗೆ ಸ್ಟಾಂಪಿಂಗ್ ಕೂಡ ಮಾಡಿದ್ದಾರೆ ಬೆನ್ ಮೇಲೆ. ಅದ್ರದ್ದು ತಂದೆ ತಾಯಿ ರೆಕಾರ್ಡಿಂಗ್ಸ್, ಅದ್ರದ್ದು ವಂಶವೃಕ್ಷ ಒಂದು 10 ಜೆನೆಟಿಕ್ಸ್ 10 ವಂಶ ಅದ್ರದ್ದು ಅಲ್ಲಿ ಎಂಟ್ರಿ ಇರುತ್ತೆ. ಅಂತ ಬಿತ್ತನೆ ಓರಿಗಳು ಕ್ವಾಲಿಟಿ ಇರೋದನ್ನೇ ತಂದಿಡೋದು. ನೋಡಿ ಅದ್ರ ಕಿವಿ ಹಂಗ್ ಟಚ್ ಆಗ್ತದೆ ನೋಡಿ ಓರಿಗೆ. ಹೌದೌದೌದು. ಕೊಂಬು ಶೇಪ್ ನೋಡಿ, ಹಣೆ ನೋಡಿ. ಆ ರೀತಿ ಪ್ಯೂರ್ ಇರೋದನ್ನ ಬಿಟ್ಟಿದ್ರೆ ಕ್ರಾಸ್ ಮಾಡಿಸ್ಕೊಂಡ್ರೆ ನಮ್ಗೆ ಪ್ಯೂರಿಟಿ ಬರೋದು ಸರ್. ಈಗ ನಮ್ಮ ಸೂರಜನ್ ತೋರಿಸ್ತೇನೆ ನಿಮ್ಗೆ. ಗೊಂಡಾಲಿಯ ಮೊಮ್ಮಗ ಅವನು. ಆ ಗೊಂಡಾಲಿಯ ಎಷ್ಟು ಫೇಮಸ್ ಅಂದ್ರೆ ಇವತ್ತು ಒಂದು ಸಮಯ 50,000 ರೂಪಾಯಿಗೂ ಸಿಗ್ತಾ ಇಲ್ಲ. ಅಂತ ಒಂದು ವಿಶ್ವ ಪ್ರಸಿದ್ಧ ಆಗಿರುವಂತ ತಳಿಗಳನ್ನ ಇವ್ರು ಉಳಿಸ್ಕೊಂಡ್ಬಂದಿದ್ದಾರೆ. ಈ ತಳಿಗಳನ್ನ ಎತ್ಕೊಂಡೋಗಿ ನಾವು ಆ ರೀತಿ ಪ್ರಸಿದ್ಧಿ ಹೊಂದ್ಬೋದು. ಪ್ರಸಿದ್ಧಿ ಹೊಂದ್ರೆ ಹೋದ್ರೆ ನಮ್ಮ ಮನೆಗೆ, ನಮ್ಮ ಡೈರಿಗೆ, ನಮ್ಮ ಮನೆಗಳಿಗೆ ನಾವು ಅಭಿವೃದ್ಧಿ ಆದ್ರೆ ಸಾಕು, ಲಾಸ್ ಆಗೋಬೋದು. ಒಳ್ಳೆ ಹಾಲು ಕೊಡುತ್ತೆ, ಒಳ್ಳೆ ಉತ್ಕೃಷ್ಟ ಗೀರಸು ಹಾಲು ಸಿಗ್ತಾ ಇದೆ, ನಮ್ಗೆ ಅಷ್ಟೇ ಸಾಕು. ಹೌದು ಸರ್. ಈಗ ನೀವು ಸದ್ಯಕ್ಕೆ 1-2 ಸಾಕೊಂಡು ಅದರಲ್ಲೇ ತಳಿ ಅಭಿವೃದ್ಧಿ ಮಾಡ್ಕೊಂಡು ಅದರಲ್ಲೇ ಅವ್ರು ಬೇಕಾದ್ರೆ ಇಂಪ್ರೂವ್ ಮಾಡ್ಕೊಂಡು ಇದು ಮಾಡ್ಬೋದು. ದೇಸಿ ತಳಿ ಮನೆ ಕಟ್ಟಾಕೊಂಡು ಮಕ್ಳು ಮರಿಗೆ ಹಾಲು ಕೊಡ್ಲಿ ಸರ್. ಹಾಸ್ಪಿಟಲ್ಗೆ ಹೋಗಿ ಕಾಯಿಲೆಗಳಿಡೋದು ಬೇಡ. ಯಾವ ಮಕ್ಳು ನೋಡಿ ಬೇರೆ ಮ್ಯಾಗಿಗಳು ತಿಂದು ಏನೂ ಇಲ್ಲ, ಸ್ಟ್ರೆಂತೇ ಇಲ್ಲ, ಕ್ಯಾಲ್ಸಿಯಂ ಇಲ್ಲ. ಹೆಣ್ಮಕ್ಳು ಕ್ಯಾಲ್ಸಿಯಂ ಮಾತ್ರ ತಿಂತಾರೆ ಪ್ರತಿದಿನ. ಹಾಲು ಕುಡಿರಿ, ಅರ್ಧ ಲೀಟ್ರು ದೇಸಿ ಹಾಲು, ಅದರಲ್ಲೇ ಕ್ಯಾಲ್ಸಿಯಂ ಇದೆ. ನೀವು ಯಾಕೆ ಟ್ಯಾಬ್ಲೆಟ್ ಹೋಗ್ತೀರಾ? ಟ್ಯಾಬ್ಲೆಟ್ ತಿಂದು ನಾಳೆ ದಿನ ಕಿಡ್ನಿ ಫೇಲ್ಯೂರ್ ಆಗ್ತದೆ, ಇಲ್ಲ ಲಿವರ್ ಪ್ರಾಬ್ಲಮ್ ಏನೋ ಒಂದು ಬರುತ್ತೆ. BP, ಶುಗರ್, ಪ್ರತಿಯೊಂದು ಕಾಯಿಲೆಗಳು ನಾವು ಇವತ್ತು ಮಾಡ್ತಾ ಇರೋ ಒಂದು ಹಾಲಲ್ಲಿ, ಇನ್ನೊಂದು ಎಣ್ಣೆನಲ್ಲಿ, ಇವೆರಡು ಬಹಳ ಕಲಬೆರಕೆ ಇದೆ. ಅದರಿಂದ ಪರಿಶುದ್ಧವಾಗಿರೋಂಥದ್ದು ಸಾಕೋಣ. ಇದ್ರಲ್ಲಿರೋಂಥದ್ದು ಕುಡಿದು ಯಾರ್ಯಾರು ಸಾಕಕ್ಕೆ ಅವಕಾಶ ಇದೆ ಅವರು ಅವನ್ ಸಾಕೊಂಡು ನಾವು ನಮ್ಮ ಮನೆ ಎಲ್ಲ ಗಟ್ಟಿ ಮುಟ್ಟಾಗಿರೋಣ. ನೆಕ್ಸ್ಟ್ ನೀವು ಇನ್ನ ಹಾಲು ಹಸು ಜಾಸ್ತಿ ಸಾಕ್ತೀರಾ, ನಿಮ್ ಸುತ್ತಮುತ್ತಲಿರೋರು ಕೊಡಿ, ಅವರು ಹಾಲು ಕುಡಿಲಿ. ಅಥವಾ ಯಾರು ತಗೊಂಡವ್ರಿಗಿದ್ರೆ ಕೊಡಿ, ಕ್ವಾಲಿಟಿ ಆಗಿರೋದು ಕೊಡಿ. ನಿಮ್ಮ ಹತ್ರ ಕ್ವಾಲಿಟಿ ಬ್ರೀಡ್ ಇದೆ ಅಂದ್ರೆ ಹುಡ್ಕೊಂಡ್ ಬರ್ತಾರೆ ಜನ. ಇವತ್ತು ಕ್ವಾಲಿಟಿಗೆ ಇವತ್ತು ಅಷ್ಟು ಜನಕ್ಕೆ ಮನವರಿಕೆ ಆಗ್ತಾ ಇದೆ. ಆದ್ರಿಂದ ನಾನು ಇದನ್ನ ನನ್ನ ನಂಬರ್ 1 ಬ್ರೀಡರ್ ಅಸೋಸಿಯೇಷನ್ ಪ್ರೆಸಿಡೆಂಟು. ನಾನು ಅವ್ರ ಹತ್ರ ತಗೊಂಡ್ರೆ ನನಗೆ ಇದರಲ್ಲಿ ಒಳ್ಳೆ ಅನುಕೂಲ ಇದೆ ಸರ್. ಇನ್ನೊಂದು ಸ್ವಲ್ಪ ಈಗ ತಗೊಂಡ್ಮೇಲೆ ಸ್ವಲ್ಪ ನಾಲೆಡ್ಜ್ ತಗೊಂಡು ಅದು ಯಾವ ರೀತಿ ಸಾಕ್ಬೇಕು, ಯಾವ ರೀತಿ ಕ್ರಾಸಿಂಗ್ ಮಾಡಿಸ್ಬೇಕು ಅಂತ ತಿಳ್ಕೊಂಡ್ಬಿಟ್ಟು ಮಾಡಿದ್ರೆ ಸೊ ಯಾವ HF ಬೇಡ, ಜರ್ಸಿ ಬೇಡ, ಅದಕ್ಕಿಂತ ಹೆಚ್ಚಾಗಿ ಇವ್ರ ಹತ್ರ 20ರಿಂದ 25 ಲೀಟರ್ ದಿನಕ್ಕೆ ಕರೆಯೋದು. ಬೆಳಗ್ಗೆ ಸಾಯಂಕಾಲ ಅಲ್ಲ, ಒಂದು ವಾರ ರೆಕಾರ್ಡಿಂಗ್ ಮಾಡಿ 13 ಲೀಟರ್ 14 ಲೀಟರ್ ಕರೆಯೋ ತನಕ ಒಂದು ಟೈಮ್ ಕರೆಯೋ ಹಸುಗಳಿದೆ ಇವ್ರ ಹತ್ರ. ಅಂಥದ್ದು ವಂಶ ತಗೊಂಡು ಹೋಗ್ತಾ ಇದೀವಿ ನಾವು ಇವತ್ತು. ಆದ್ರಿಂದ ಈ ತರ ಮರಿಗಳು ಬೇಕು ಅಂದ್ರೆ ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಫಾರಮ್ ಅಲ್ಲಿ. ಈಗ ನಾನು ಇಲ್ಲಿಂದ ತಗೊಂಡ್ಬರ್ತಾ ಇದೀನಿ. ಬೇಕಾದ್ರೆ ನಾನು ಒಬ್ಬನೇ 100 ಹಸುಗಳು ಸಾಕಾಗಲ್ಲ. ಅಂದ್ರೆ ಇದ್ರ ಬೆಲೆನೂ ಜಾಸ್ತಿ ಇದೆ. ಎಷ್ಟೇ ಇರ್ಲಿ, ನೀವು 10 ಹಸು ಸಾಕೋ ಬದಲು 1 ಹಸು ಸಾಕಿ, ಪ್ಯೂರಿಟಿ ಇದೆ. ಅಭಿವೃದ್ಧಿ ಮಾಡ್ಕೊಳ್ಳಿ. 1-2 ಪಡ್ಡೆ ತಗೊಳ್ಳಿ, ಕ್ರಾಸಿಂಗ್ ಅಂತ ಬಂದ ಹತ್ರ ಕ್ರಾಸಿಂಗ್ ಮಾಡಿಸ್ಕೊಳ್ಳಿ. ಈಗ ಹೆಂಗೂ ಪ್ರೆಗ್ನೆಂಟ್ ಆಗಿದಾವೆ ಇವು, ನಿಮ್ ಸಮಸ್ಯೆ ಇಲ್ಲ. ಇನ್ನೊಂದು ಈಗ ಅದ 4 ತಿಂಗಳು 5 ತಿಂಗಳು ಪಾಲ ಅಂದ್ರೆ ಇನ್ನು 5 ತಿಂಗಳು ಕರು ಹಾಕೋದು, 5 ತಿಂಗಳು ಕರು ಹಾಕಿ ಇನ್ನು 5 ತಿಂಗಳು ಗಿಟ್ ಬರೋದು, ಇನ್ನು 10 ತಿಂಗಳಾಗತ್ತೆ.
ಹೌದು 10 ತಿಂಗಳು ಅಷ್ಟೊತ್ತಿಗೆ ನೀವು ಬಂದು ನನ್ನ ಹತ್ರ ಸಾಮಾನ್ಯವ್ರು ಎತ್ಕೊಂಡೋಗಿ ದೂರ ಇದ್ರೆ ಇನ್ ಕೇಸ್ ನೀವು ಒಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರು ಒಂದು ಟಾಟಾ ಎಸಿನಲ್ಲಿ ತಗೊಂಬನ್ನಿ ಒಳ್ಳೆ ಪ್ಯೂರಿಟಿ ಇರೋ ಓರಿ ಕೊಡ್ತೀನಿ. ನನ್ನ ಹತ್ರ ಯಾಕಂದ್ರೆ ಇದ್ರ ಹಿಸ್ಟ್ರಿ ಬರ್ದಿಟ್ಟಿದ್ದೀನಿ. ಇದ್ರದ್ದು ಯಾವುದು ಅಂತ ಅವ್ರು ನನಗೆಲ್ಲ ಒಂದು ಇದೇ ಕೊಡ್ತಾರೆ, ವಂಶವೃಕ್ಷ ಚಾರ್ಟ್ ಕೊಡ್ತಾರೆ, ಅದ್ರ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ ಅವರು. ನಾನು ಅದನ್ನ ನೋಡ್ಕೊಂಡು ಯಾವ್ದ್ರಲ್ಲಿ ಓರಿ ಇದು ಮಗಳು ಅಂತ ನೋಡ್ಕೊಂಡು ಅದು ಬಿಟ್ಟು ಬೇರೆ ಜನರೇಷನ್ ಕೊಡ್ತೀನಿ ನಾನು. ಈಗ ನನ್ನ ಹತ್ರ ಗೊಂಡಾಲಿ ನಮ್ಮ ರಮೇಶ್ ರೂಪಾನಿ ಅವ್ರ ಓರಿ ಇದೆ. ಅವ್ರ ಓರಿನಲ್ಲಿ ಇಲ್ಲಿರೋ ಯಾವ ಹಸುಗಳು ಬೇಕಾದ್ರೆ ನಾನು ಕ್ರಾಸಿಂಗ್ ಮಾಡ್ಕೊಬೋದು, ಇನ್ ಬ್ರೀಡಿಂಗ್ ಆಗಲ್ಲ. ಯಾಕಂದ್ರೆ ಅದೇ ಬೇರೆ ಜೆನೆಟಿಕ್ಸ್, ಇವ್ರದೇ ಬೇರೆ ಜೆನೆಟಿಕ್ಸ್, ಆದ್ರಿಂದ ನನಗೇನು ಸಮಸ್ಯೆ ಆಗಲ್ಲ. ನೆಕ್ಸ್ಟ್ ಗೆ ನಿಮ್ಗೆ ಈಸಿ ಆಗುತ್ತೆ. ಹೌದೌದು, ಆದ್ರಿಂದ ನಾನು ತಗೊಂತ ಇದ್ದೀನಿ. ಓಕೆ ಸರ್. ನಮ್ಮ BKS ಸರ್ ಇವರೇ ಅಧ್ಯಕ್ಷರು. कैसा लगा? बहुत बढ़िया सर. ಓಕೆ. ಅಲ್ಲ ಸರ್, ಇವರು ಅವ್ರು ಈಸಿಯಾಗಿ ಹೋಗಿ ಮುಟ್ತಾ ಇದಾರಲ್ವಾ, ಅದೇನು ಸರ್ ಅವರೇ ಮಾಲೀಕ, ಆಯೋದಾಗ್ಲಿ ಅವರೇ ಅಣ್ಣವರೇ BK ಅಯ್ಯರ್ ಅಂತ. ನಾನು ಹೇಳಲ್ಲ ನಿಮಗೆ ಗಿರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತ. ಸಾರೇ ಅವ್ರ ಅಧ್ಯಕ್ಷರು. ಅದಕ್ಕೆ ಇದು ಗೋಶಾಲೆಲ್ಲ ಅವರೇ ನಡೆಸ್ತಾರೆ.